ನಮಸ್ಕಾರ. ಬ್ರಾಹ್ಮಿ ಮುಹೂರ್ತ ಅಂದರೆ ಯಾವ ಸಮಯ? ಈ ಸಮಯದಲ್ಲಿ ನಾವೇ ಕೇಳಬೇಕು. ಹಿಂದೂ ಧರ್ಮದಲ್ಲಿ ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತವನ್ನು ಅತ್ಯಂತ ಶುಭ ಸಮಯ ಅಂತ ಪರಿಗಣಿಸ್ತಾರೆ. ಈ ಸಮಯದಲ್ಲಿ ಧ್ಯಾನ, ಯೋಗ, ಜಪ, ಪೂಜೆ ಮುಂತಾದ ಸತ್ಕರ್ಮಗಳನ್ನು ಮಾಡೋದು ಹೆಚ್ಚು ಫಲದಾಯಕ. ಬ್ರಹ್ಮ ಅಥವಾ ಬ್ರಾಹ್ಮಿ ಮುಹೂರ್ತದ ಮಹತ್ವ ಏನು? ಬ್ರಹ್ಮ ಮುಹೂರ್ತದಲ್ಲಿ ಏಳೋದ್ರ ಜೊತೆಗೆ ಪೂಜೆ ಮಾಡೋದ್ರ ಪ್ರಯೋಜನ ಏನು? ಯಾವ ಸಮಯವನ್ನು ಬ್ರಾಹ್ಮಿ ಮುಹೂರ್ತ ಅಂತ ಕರೆಯಲಾಗುತ್ತೆ? ಇವೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನಮ್ಮ ವೇದಗಳು, ಪುರಾಣಗಳು, ಗ್ರಂಥಗಳು ಬ್ರಹ್ಮ ಮುಹೂರ್ತವನ್ನು ಅತ್ಯಂತ ಮಂಗಳಕರ ಅಂತ ಉಲ್ಲೇಖಿಸ್ತಾರೆ. ಈ ಒಂದು ಮುಹೂರ್ತದ ವಿಶೇಷ ಮಹತ್ವವನ್ನು ನಮ್ಮ ಋಷಿಮುನಿಗಳು ಕೂಡ ಹೇಳಿದ್ದಾರೆ. ಈ ಸಮಯದಲ್ಲಿ ನಿದ್ರೆ ಮಾಡೋದನ್ನು ಧರ್ಮ ಗ್ರಂಥಗಳಲ್ಲಿ ನಿಷೇಧಿಸಲಾಗಿದೆ. ನಿದ್ರೆಯನ್ನು ತ್ಯಜಿಸೋದಕ್ಕೆ ಈ ಒಂದು ಸಮಯ ಉತ್ತಮ ಅಂತ ಹೇಳ್ತಾರೆ. ಬ್ರಹ್ಮ ಮುಹೂರ್ತದಲ್ಲಿ ಏಳೋದ್ರಿಂದ ಸೌಂದರ್ಯ, ಶಕ್ತಿ, ಜ್ಞಾನ, ಬುದ್ಧಿವಂತಿಕೆ, ಆರೋಗ್ಯ ಕೂಡ ಬರುತ್ತಂತೆ. ಬ್ರಹ್ಮ ಮುಹೂರ್ತದಲ್ಲಿ ದಿನಚರಿ ಆರಂಭಿಸೋದ್ರಿಂದ ಇಡೀ ದಿನ ಚೆನ್ನಾಗಿ ಸಾಗುತ್ತೆ. ಈ ಸಮಯದಲ್ಲಿ ಪರಿಸರದಲ್ಲಿ ಸಕಾರಾತ್ಮಕ ಶಕ್ತಿ ಇರುತ್ತೆ. ಜೊತೆಗೆ ಈ ಸಮಯದಲ್ಲಿ ಮಾಡಿದಂತಹ ಯಾವುದೇ ಕೆಲಸ ಯಶಸ್ವಿ ಕೂಡ ಆಗುತ್ತೆ. ಬ್ರಹ್ಮ ಮುಹೂರ್ತವನ್ನು ಯಾಕೆ ವಿಶೇಷ ಅಂತ ಪರಿಗಣಿಸ್ತಾರೆ, ಅದರ ಸರಿಯಾದ ಸಮಯ ಯಾವುದು ಅನ್ನೋದನ್ನ ನಾವಿಲ್ಲಿ ಹೇಳ್ತೀವಿ. ಹೌದು, ಬ್ರಹ್ಮ ಮುಹೂರ್ತವನ್ನು ರಾತ್ರಿಯ ಕೊನೆಯ ಭಾಗವನ್ನ ಅಥವಾ ರಾತ್ರಿಯ ಅಂತಿಮ ಪ್ರಹಾರವೇ ಅಂತ ಕರೀತಾರೆ. ಅಂದ್ರೆ ಈ ಒಂದು ಸಮಯ ರಾತ್ರಿ ಮುಗಿಯುವ ಹಗಲು ಪ್ರಾರಂಭವಾಗುವಂತ ಸಮಯ. ಬ್ರಹ್ಮ ಅಂತಂದ್ರೆ ಪರಮಾತ್ಮ, ಮುಹೂರ್ತ ಅಂತಂದ್ರೆ ಸಮಯ, ಅಂದ್ರೆ ದೇವರ ಸಮಯ. ಆಯುರ್ವೇದದ ಪ್ರಕಾರ ರಾತ್ರಿಯ ನಂತರ ಸೂರ್ಯೋದಯಕ್ಕೆ ಸ್ವಲ್ಪ ಮೊದಲು ಇರುವಂತಹ ಸಮಯವನ್ನ ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ. ಅಂದ್ರೆ ಬೆಳಿಗ್ಗೆ 4ರಿಂದ 5:30 ಸಮಯವನ್ನ ಬ್ರಹ್ಮ ಮುಹೂರ್ತ ಅಂತ ಕರೀತಾರೆ. ಧರ್ಮ ಗ್ರಂಥಗಳ ಪ್ರಕಾರ ನಿದ್ರೆಯನ್ನ ತ್ಯಜಿಸೋದಕ್ಕೆ ಇದು ಒಂದು ಉತ್ತಮ ಮಾರ್ಗ. ಹಿಂದೂ ಧರ್ಮದಲ್ಲಿ ಬ್ರಹ್ಮ ಮುಹೂರ್ತವನ್ನ ಅತ್ಯುತ್ತಮ ಸಮಯ ಅಂತ ಪರಿಗಣಿಸ್ತಾರೆ. ಪೌರಾಣಿಕ ಕಾಲದಲ್ಲಿ ಋಷಿ ಮುನಿಗಳು ಈ ಸಮಯವನ್ನ ಧ್ಯಾನ ಮಾಡೋದಕ್ಕೆ ಸೂಕ್ತ ಸಮಯ ಅಂತ ಪರಿಗಣಿಸ್ತಾ ಇದ್ರು. ಈ ಒಂದು ಸಮಯದಲ್ಲಿ ಮಾಡಿದಂತಹ ದೇವರ ಆರಾಧನೆ ಶೀಘ್ರದಲ್ಲೇ ಫಲವನ್ನ ಕೊಡುತ್ತೆ. ಬ್ರಹ್ಮ ಮುಹೂರ್ತದಲ್ಲಿ ದೇವಾಲಯಗಳ ಬಾಗಿಲನ್ನ ತೆರೆಯಲಾಗುತ್ತೆ. ಪುರಾಣಗಳ ಪ್ರಕಾರ ಈ ಸಮಯದ ನಿದ್ರೆ ಬ್ರಹ್ಮ ಮುಹೂರ್ತದ ಪುಣ್ಯಗಳನ್ನ ನಾಶ ಮಾಡುತ್ತಂತೆ. ಆದ್ರಿಂದ ಈ ಸಮಯದಲ್ಲಿ ಮಲಗೋದನ್ನ ನಿಷೇಧ ಮಾಡಬೇಕಾಗತ್ತೆ. ಜೊತೆಗೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಈ ಸಮಯದಲ್ಲಿ ದೇವರುಗಳು, ಪೂರ್ವಜರು ನಮ್ಮ ಮನೆಗಳಿಗೆ ಬರ್ತಾರೆ. ಆದ್ರಿಂದ ಈ ಸಮಯದಲ್ಲಿ ದೇವರ ಪೂಜೆಯನ್ನ ಮಾಡೋದ್ರಿಂದ ಜೀವನದಲ್ಲಿ ಯಶಸ್ಸು ಕೂಡ ಪ್ರಾಪ್ತಿಯಾಗುತ್ತೆ. ಬ್ರಹ್ಮ ಮುಹೂರ್ತದಲ್ಲಿ ಇಡೀ ಪರಿಸರ ಸಕಾರಾತ್ಮಕ ಶಕ್ತಿಯಿಂದ ತುಂಬಿರುತ್ತೆ. ಜೊತೆಗೆ ಈ ಒಂದು ಶಕ್ತಿ ನಮ್ಮೊಳಗಿನ ಶಕ್ತಿಯೊಂದಿಗೆ ಸಂಬಂಧವನ್ನ ಕೂಡ ಹೊಂದಿದೆ. ಈ ಸಮಯದಲ್ಲಿ ಏಳೋದ್ರಿಂದ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳು, ಉತ್ಸಾಹ ಕೂಡ ಹೆಚ್ಚಾಗುತ್ತಂತೆ. ಅಷ್ಟೇ ಅಲ್ಲ, ಬ್ರಹ್ಮ ಮುಹೂರ್ತದಲ್ಲಿ ನಿದ್ರೆಯನ್ನ ತ್ಯಜಿಸಿ ಏಳುವಂತಹ ವ್ಯಕ್ತಿ ಆಧ್ಯಾತ್ಮಿಕ ಶಕ್ತಿಯನ್ನ ಪಡೆಯುತ್ತಾನೆ. ಜೊತೆಗೆ ಜೀವನದಲ್ಲಿ ಯಾವಾಗಲೂ ಕೂಡ ಸಂತೋಷವನ್ನ ಹೊಂದುತ್ತಾನೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಅಷ್ಟೇ ಅಲ್ಲ, ಬ್ರಹ್ಮ ಮುಹೂರ್ತದಲ್ಲಿ ಮಾಡುವಂತಹ ಧ್ಯಾನದ ಅಭ್ಯಾಸ ಸ್ವಯಂ ವಿಶ್ಲೇಷಣೆ ಮತ್ತು ಬ್ರಹ್ಮ ಜ್ಞಾನವನ್ನ ಪಡೆಯುವುದಕ್ಕೆ ಉತ್ತಮ ಸಮಯ ಅಂತ ಹೇಳ್ತಾರೆ. ಜೊತೆಗೆ ಬ್ರಹ್ಮ ಮುಹೂರ್ತದಲ್ಲಿ ಏಳೋದ್ರಿಂದ ದೇಹದಲ್ಲಿ ದೈಹಿಕ ಶಕ್ತಿ, ತ್ರಾಣ ಕೂಡ ಹೆಚ್ಚಾಗತ್ತೆ. ಇದು ದೇಹವನ್ನ ಮತ್ತಷ್ಟು ಶಕ್ತಿಯುತವಾಗಿ ಮಾಡುತ್ತಂತೆ. ಆಯುರ್ವೇದದ ಪ್ರಕಾರ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನಡೆದಾಡೋದಕ್ಕೆ ಹೋದ ನಂತರ ಜೀವನ ಶಕ್ತಿಯೊಂದಿಗೆ, ಜೀವಶಕ್ತಿಯೊಂದಿಗೆ ಶುದ್ಧ ಜೀವ ಗಾಳಿ ಕೂಡ ಸೇವನೆ, ಹಾಗೆ ಸ್ಪರ್ಶವು ನಮ್ಮೊಳಗೆ ಹೊಸ ಶಕ್ತಿಯನ್ನ ತರುತ್ತೆ. ಅಷ್ಟೇ ಅಲ್ಲ, ಬ್ರಹ್ಮ ಮುಹೂರ್ತದಲ್ಲಿ ಏಳುವಂತಹ ವ್ಯಕ್ತಿಗೆ ಉತ್ತಮ ಆರೋಗ್ಯ, ಶಕ್ತಿ, ಬುದ್ಧಿವಂತಿಕೆ, ಜ್ಞಾನ ಕೂಡ ದೊರೆಯುತ್ತೆ. ದೇಹವನ್ನ ಆರೋಗ್ಯಕರವಾಗಿ ಸದೃಢವಾಗಿಡೋದಕ್ಕೆ ಇದು ಸರಿಯಾದ ಸಮಯ. ಬ್ರಹ್ಮ ಮುಹೂರ್ತದಲ್ಲಿ ಏಳೋದ್ರಿಂದ ಮಾನಸಿಕ ಒತ್ತಡ, ಆತಂಕ, ನಿದ್ರಾಹೀನತೆ ಹಾಗೆ ಹತಾಶೆಯಂತಹ ವಿವಿಧ ಮಾನಸಿಕ ಕಾಯಿಲೆಗಳು ಕೂಡ ದೂರವಾಗುತ್ತೆ ಅಂತ ವಿಜ್ಞಾನನೇ ಹೇಳುತ್ತೆ. ಅಷ್ಟೇ ಅಲ್ಲ, ಈ ಒಂದು ಬ್ರಹ್ಮ ಮುಹೂರ್ತದಲ್ಲಿ ಮಾಲಿನ್ಯ ಕೂಡ ತುಂಬ ಕಡಿಮೆಯಾಗಿರುತ್ತೆ. ಈ ಸಮಯದಲ್ಲಿ ಮಾಡುವಂತಹ ಪೂಜೆ, ಪ್ರಾರ್ಥನೆಗಳು ನೇರವಾಗಿ ಭಗವಂತನನ್ನ ತಲುಪುತ್ತೆ ಅನ್ನುವಂಥ ನಂಬಿಕೆ
ನಂಬಿಕೆ ಕೂಡ ಇದೆ. ಆದ್ರಿಂದ ಬ್ರಹ್ಮ ಮುಹೂರ್ತವನ್ನ ಭಗವಂತನನ್ನ ಆರಾಧಿಸೋದಕ್ಕೆ ಅತ್ಯುತ್ತಮ ಸಮಯ ಅಂತ ಪರಿಗಣಿಸ್ತಾರೆ. ಇನ್ನು ಮುಂದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಪುನಸ್ಕಾರಗಳನ್ನ ಮಾಡೋದಕ್ಕೆ ಶುರು ಮಾಡಿ ನಿಮ್ಮ ಒಂದು ಜೀವನದಲ್ಲಿ ಆಗುವಂತ ಬದಲಾವಣೆಯನ್ನ ನೀವೇ ಕಂಡ್ಕೊಳ್ತೀರಾ. ಜೊತೆಗೆ ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.